ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯರು ಯಾರೆಂದರೆ ಫಿಲಿಪ್ಪಿಯನ 4 ಹೆಣ್ಣು ಮಕ್ಕಳು. ಇವರು ಪ್ರವಾದಿಗಳಾಗಿದ್ದಾರೆ. ಫಿಲಿಪ್ಪಿಯನ ಮಕ್ಕಳ ಹೆಸರು ಸತ್ಯವೇದದಲ್ಲಿ ಬರೆದಿಲ್ಲ. ಅವರ ತಾಯಿಯ ಹೆಸರು ಸಹ ಇಲ್ಲ. ಬರೀ ಫಿಲಿಪ್ಪಿಯನ ಹೆಸರು ಮಾತ್ರ ಸತ್ಯವೇದದಲ್ಲಿ ನೋಡಬಹುದು. ಫಿಲಿಪ್ಪಿಯನ ಮಕ್ಕಳಿಗೆ ಮದುವೆ ಆಗಿಲ್ಲ ಮತ್ತು ಅವರು ಪ್ರವಾದನೆಯನ್ನು ನುಡಿಯುತ್ತಿದ್ದರು ಎಂದು ಸತ್ಯವೇದದಲ್ಲಿ ನೋಡಬಹುದು. ಈಗ ಈ 4 ಹೆಣ್ಣು ಮಕ್ಕಳ ಕುರಿತು ನೋಡುವುದಕ್ಕಿಂತ ಮುಂಚೆ ಫಿಲಿಪ್ಪಿಯನ ಕುರಿತು ನೋಡಬೇಕು. ಫಿಲಿಪ್ಪಿಯನು ಯಾರು, ಅವನ ಸ್ವಭಾವ ಏನು, ಅವನು ಹೇಗೆ ಜೀವಿಸಿದನು ಎಂದು ನಾವು ನೋಡುವುದಾದರೆ, ಫಿಲಿಪ್ಪಿಯನು ಸುವಾರ್ತಿಕನು. ಸುವಾರ್ತೆಯನ್ನು ಸಾರುವಂಥ ಮನುಷ್ಯರು ಒಂದೇ ಕಡೆ ಇರುವವರು ಅಲ್ಲ, ಒಂದೇ ಸಭೆಯಲ್ಲಿ ಒಂದೇ ಊರಲ್ಲಿ ಇರುವವರು ಅಲ್ಲ. ಎಲ್ಲ ಕಡೆ ಹೋಗಿ ಸುವಾರ್ತೆಯ ಕೆಲಸವನ್ನು ಮಾಡುವವರು ಆಗಿರುತ್ತಾರೆ. ಫಿಲಿಪ್ಪಿಯನ ಕುರಿತು ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೂ ನೋಡಬಹುದು. ಓದಿಕೊಳ್ಳೋಣ. ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗುವೆವು ಎಂದು ಹೇಳಿದರು. ಈ ಮಾತು ಸರ್ವಮಂಡಲಿಗೆ ಒಳ್ಳೆಯದೆಂದು ದೋಚಿತು. ಅವರು ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವನು ಆದ ಸ್ತೆಫಾನನನ್ನು ಫಿಲಿಪ್ಪಿ, ಪ್ರೊಕರ, ನಿಕೋನೋರ, ತೀಮೋನ, ಪರ್ಮೇನ, ಯೆಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಯ ಎಂಬುವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಇಲ್ಲಿ ನೋಡಬೇಕಾದರೆ 12 ಮಂದಿ ಯೇಸುಸ್ವಾಮಿ ಶಿಷ್ಯರು ಇದ್ದಾರೆ. ಆದರೆ 12 ಮಂದಿ ಅಪೊಸ್ತಲರು ಸೇವೆ ಮಾಡುವಾಗ ಸಭೆಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಅದೇ 6ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದರೆ, ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಂಬರಿಸುತ್ತಿಲ್ಲವೆಂದು ಗುಣಗುಟ್ಟಿದರು. ಅವರೆಲ್ಲರೂ ನೆರೆದ ಸಭೆಯಲ್ಲಿ ವಿಧವೆಯರನ್ನು ಸರಿಯಾಗಿ ಉಪಚಾರ ಮಾಡುವುದಿಲ್ಲ ಎಂದು ಸಮಸ್ಯೆಗಳು ಉಂಟಾದಾಗ 12 ಮಂದಿ ಅಪೊಸ್ತಲರು ಯೋಚಿಸಿ ಸಭೆಯ ಕೆಲಸವನ್ನು ನೋಡಿಕೊಳ್ಳುವುದಕ್ಕೆ ಸ್ವಲ್ಪ ಜನರನ್ನು ನೇಮಕ ಮಾಡಬೇಕೆಂದು ತೀರ್ಮಾನಿಸಿದರು. ಸಭೆಯ ಕೆಲಸಗಳು ಅಂದರೆ ವಿಧವೆಯರನ್ನ, ದಿಕ್ಕಿಲ್ಲದವರನ್ನ, ಅನಾಥರನ್ನ ನೋಡಿಕೊಳ್ಳುವುದು, ಪರಂಬರಿಸುವುದು. ಇದನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಅಪೊಸ್ತಲರು 7 ಜನರನ್ನು ಆರಿಸಿಕೊಂಡು, ಇದರಲ್ಲಿ ಫಿಲಿಪ್ಪಿಯನು ಸಹ ಒಬ್ಬರು. ಆ 7 ಜನರು ಎಂಥವರು ಅಂದರೆ ದೇವರಲ್ಲಿ ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವಂಥ 7 ಮಂದಿ ಆಗಿದ್ದಾರೆ. ಅದರಲ್ಲಿ ಫಿಲಿಪ್ಪಿಯನು ಕೂಡ ಇದ್ದಾರೆ ಎಂದು ನಾವು ನೋಡುತ್ತೇವೆ. ಫಿಲಿಪ್ಪಿಯನು ಎಂಥವನು ಎಂದು ನೋಡುವುದಾದರೆ, ಈಗ ಜ್ಞಾನ ಸಂಪನ್ನನು, ಪವಿತ್ರಾತ್ಮ ಭರಿತನು, ಸಂಭಾವಿತನು ಎಂದು ನೋಡಬಹುದು. ಪ್ರಿಯರೇ, ದೇವರಾತ್ಮನಿಂದ ತುಂಬಿದ ವ್ಯಕ್ತಿಗಳು ಎಷ್ಟೇ ಜ್ಞಾನಹೀನರಾಗಿದ್ದರೂ, ಬಲಹೀನರಾಗಿದ್ದರೂ, ದೇವರಲ್ಲಿ ಅವರು ಭಯಪಟ್ಟು ನಡೆದರೆ ಜ್ಞಾನವನ್ನು, ಬಲವನ್ನು, ಒಳ್ಳೆ ನಡತೆಯನ್ನು ದೇವರು ಕಲಿಸಿಕೊಡುತ್ತಾರೆ. ಫಿಲಿಪ್ಪಿಯನನ್ನು ನೋಡಿದರೆ ಒಳ್ಳೆ ಜ್ಞಾನದಿಂದ ಇರುವವನು, ಪವಿತ್ರಾತ್ಮನಿಂದ ತುಂಬಿದವನು ಮತ್ತು ಸಂಭಾವಿತನಾಗಿ ಸಭೆಯ ಕೆಲಸ ಮಾಡುವುದಕ್ಕೆ ಆಯ್ಕೆಯಾದವರು. ಈ ಫಿಲಿಪ್ಪಿಯನ ಮಕ್ಕಳೇ 4 ಹೆಣ್ಣು ಮಕ್ಕಳು. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 9ನೇ ವಚನದಲ್ಲಿ ಆ 7ರಲ್ಲಿ ಒಬ್ಬನು ಅವನಿಗೆ ಮದುವೆಯಾಗದೆ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಈ ವಚನಗಳಲ್ಲಿ ಫಿಲಿಪ್ಪಿಯನ ಮಕ್ಕಳ ಹೆಸರು ಇಲ್ಲ. ಆದರೂ ದೇವರು ಹೆಣ್ಣು ಮಕ್ಕಳು ಎಂದು ಬರೆಸಿದ್ದಾರೆ. ಅಂದರೆ ಆ ಹೆಣ್ಣು ಮಕ್ಕಳು ದೇವರ ಕೆಲಸಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತಾರೆ ಎಂದು ನೋಡಬಹುದು. ಕೆಲವು ಜನರನ್ನು ನೋಡುವಾಗ ಸಭೆಯಲ್ಲಿ ಏನಾದರೂ ಕೆಲಸಗಳನ್ನ ಮಾಡಿದರೆ, ಸಭೆಗೆ ಅಗತ್ಯವಿರುವ ವಸ್ತುಗಳನ್ನು ಕೊಟ್ಟರೆ ಮೊದಲು ಅವರ ಹೆಸರನ್ನು ಪ್ರಚಾರಪಡಿಸಬೇಕೆಂದು ನೆನೆಸುತ್ತಾರೆ. ದೇವರ ಮಕ್ಕಳೇ, ನಮ್ಮ ಹೆಸರು ಈ ಲೋಕದಲ್ಲಿ ಪ್ರಚಾರಪಡಿಸುವುದಲ್ಲಿ ಇರಬಾರದು. ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯಾ ಎಂದು ಯೋಚಿಸಬೇಕು.
ಫಿಲಿಪ್ಪಿಯ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋದಾದರೆ ಪೌಲನು ಫಿಲಿಪ್ಪಿ ಸಭೆಗೆ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಎಂದು ಹೇಳುತ್ತಾರೆ. ನಮಗೆ ಹೆಸರುಗಳು ಬರುವುದು ಈ ಲೋಕದ ಕಾರ್ಯಗಳ ಮೇಲೆ ಅಲ್ಲ, ನಾವು ನಡೆಯುವ ಸೇವೆಯ ಕಾರ್ಯಗಳಲ್ಲಿ ನಮ್ಮೆಲ್ಲರ ಹೆಸರುಗಳನ್ನು ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಬೇಕು. ಅದಕ್ಕಾಗಿ ನಾವೆಲ್ಲರೂ ಪ್ರಯಾಸ ಪಡಬೇಕು ಪ್ರಿಯರೇ. ಹೆಸರು ಅನ್ನುವುದು ಈ 4 ಹೆಣ್ಣು ಮಕ್ಕಳಿಗೆ ಇಲ್ಲ, ಆದರೆ ದೇವರಲ್ಲಿ ಇದ್ದಾರೆ, ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ. ಇವರನ್ನು ಕುರಿತು ಎರಡು ಮಾತುಗಳು ಮಾತ್ರ ಇದೆ. ಒಂದು, ಮದುವೆಯಾಗದೇ ಇರುವವರು ಮತ್ತು ಪ್ರವಾದಿಸುತ್ತಿದ್ದರು ಎಂದು. ಇಷ್ಟು ಬಿಟ್ಟರೆ ಬೇರೆ ಏನು ಇವರ ಬಗ್ಗೆ ಇಲ್ಲ. ಮೊದಲನೇದಾಗಿ, ಮದುವೆಯಾಗದೇ ಇದ್ದಾರೆ ಅಂದರೆ ದೇವರಿಗೆ ಎಷ್ಟು ಪರಿಶುದ್ಧರಾಗಿರಬೇಕು, ಇದ್ದುಕೊಂಡು ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ. ಈ ದಿನಗಳಲ್ಲಿ ಮದುವೆ ಆಗದೇ ಇರುವ ಯೌವನಸ್ಥರನ್ನು ನೋಡಿದರೆ ಬಹಳ ಪಾಪದಲ್ಲಿ ಬಿದ್ದು ಹೋಗುತ್ತಿದ್ದಾರೆ. ಯೌವನ ಕಾಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಯೌವನಸ್ಥರು ಅನೇಕ ಪಾಪದಲ್ಲಿ, ಮೋಸದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಆಗಿನ ಕಾಲದಲ್ಲಿ ಪಾಪ ಇರಲಿಲ್ಲವ ಅಂತ ನೀವು ಕೇಳಿದರೆ ಖಂಡಿತ ಇತ್ತು. ಯಾಕೋಬನ ಮಗಳಾದ ದೀನಳ ಜೀವಿತವನ್ನು ನೋಡಿದರೆ ಗೊತ್ತಾಗುತ್ತೆ. ದೀನಳು ತನ್ನ ಯೌವನ ಕಾಲದಲ್ಲಿ ಲೋಕದ ಆಸೆ ಪಾಶೆಗಳಿಗೆ ಬಿದ್ದು ಹೋದಳು. ಆದ್ದರಿಂದ ಬಹಳ ದೊಡ್ಡ ನಷ್ಟವನ್ನೇ ಅನುಭವಿಸಿದಳು. ದೀನಳ ಕಾಲದಲ್ಲೇ ಅಂದರೆ ಫಿಲಿಪ್ಪಿಯನ ಕಾಲದಲ್ಲಿ ಹೇಗೆ ಇರುತ್ತೆ ಯೋಚಿಸಿ. 4 ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಶೋಧನೆಗಳು ಬಂದಿರುತ್ತೆ ಅನ್ನೋದನ್ನು ನಾವು ಯೋಚಿಸಬೇಕು. ಆದರೂ ಅದನ್ನೆಲ್ಲ ಜಯಿಸಿ ಅವರು ದೇವರ ಸೇವೆಯನ್ನು ಮಾಡಿದರು. ಮದುವೆ ಆಗದೇ ಇರುವಂಥ ಯೌವನಸ್ಥರೇ, ಮದುವೆಯ ಕಾರ್ಯಗಳಲ್ಲಿ ಅತಿಯಾಗಿ ಯೋಚಿಸಬೇಡಿರಿ. ಸಮಯ ಬರೋವರೆಗೂ ತಾಳ್ಮೆಯಿಂದ ಕಾಯಿರಿ. ಇನ್ನು ಎಷ್ಟು ದಿನ, ಇನ್ನು ಎಷ್ಟು ವರ್ಷ, ಇನ್ನು ಎಷ್ಟು ಪ್ರಾರ್ಥಿಸಬೇಕು, ಎಷ್ಟು ಕಾಯಬೇಕು ಎಂದು ಯೋಚಿಸಿ ಕುಟುಂಬಗಳನ್ನು ಬಾಧೆಪಡಿಸಬೇಡಿರಿ. ಮದುವೆ ಅನ್ನುವುದು ದೇವರ ಕಾರ್ಯ. ಅದಕ್ಕಾಗಿ ಪ್ರಾರ್ಥಿಸಿ ನಂತರ ದೇವರ ಸೇವೆಯನ್ನು ಹೇಗೆ ಮಾಡುವುದು ಎಂದು ಯೋಚಿಸಿ. ದೇವರಿಗಾಗಿ ನೀನು ಏನು ಮಾಡಿದೆ? ಸುಮ್ಮನೆ ಇದ್ದುಕೊಂಡು ನಿನಗೆ ಮಾತ್ರ ದೇವರಿಂದ ಒಳ್ಳೆ ಕಾರ್ಯಗಳು ಆಗಬೇಕು ಅಂದುಕೊಳ್ಳುವುದು ಹೇಗೆ? ದೇವರ ಮಕ್ಕಳೇ, ಮೊದಲು ದೇವರ ಸೇವೆಯನ್ನು ಮಾಡಿರಿ. ದೇವರಿಗಾಗಿ ಸ್ವಲ್ಪವಾದರೂ ಪ್ರಯಾಸ ಪಡಿರಿ. ನಂತರ ದೇವರು ನಿಮಗೋಸ್ಕರ ಉತ್ತಮವಾಗಿರೋದನ್ನು ತರುತ್ತಾರೆ. ಎಷ್ಟು ದಿನ ಹೀಗೆ ಸುಮ್ಮನೆ ಇರುತ್ತೀರಾ? ಯಾವಾಗ ದೇವರ ಸೇವೆಯನ್ನು ಮಾಡುವುದು? ದೇವರು ಕಾಯ್ತಾನೆ ಇರುತ್ತಾರೆ ಅಲ್ವಾ? ನನ್ನ ಮಗಳು, ನನ್ನ ಮಗನು ನನ್ನ ರಾಜ್ಯಕ್ಕಾಗಿ ಏನಾದರೂ ಪ್ರಯಾಸ ಪಡುತ್ತಾರಾ ಎಂದು. ಆದರೆ ನಾವು ಮಾತ್ರ ಏನು ಮಾಡದೆ ದೇವರಿಂದ ಬರೀ ನಮಗೆ ಏನಾದರೂ ಆಗಬೇಕು ಅಂದುಕೊಳ್ಳುತ್ತೇವೆ. ನಾನು ಅನೇಕ ದಿನದಿಂದ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಉತ್ತರನೇ ಕೊಡುತ್ತಿಲ್ಲ ದೇವರು ಅಂದುಕೊಂಡು ಅಸಡ್ಡೆಯಾಗಿ ದೇವರ ಸೇವೆಯನ್ನೇ ಮಾಡುವುದಿಲ್ಲ. ಫಿಲಿಪ್ಪಿಯನ 4 ಮಕ್ಕಳು ಮದುವೆ ಆಗಿಲ್ಲ ನಮಗೆ ಎಂದು ಯೋಚಿಸದೆ ದೇವರು ಕೊಟ್ಟಿರುವ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದರು. ಪ್ರವಾದನೆ ಕೆಲಸವನ್ನು ಸಹ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬರಾದರೂ ದೇವರು ನಮಗೆ ಇನ್ನೂ ಯಾಕೆ ಮದುವೆ ಕಾರ್ಯ ಮಾಡಿಲ್ಲ ಎಂದು ಯೋಚಿಸಲಿಲ್ಲ, ಬದಲಾಗಿ ಸೇವೆಯನ್ನು ಮಾಡಿದರು. ನಂತರ ನೋಡೋದಾದರೆ, ಎರಡನೇದಾಗಿ ಪ್ರವಾದಿಗಳಾಗಿದ್ದಾರೆ ಎಂದು ನೋಡುತ್ತೇವೆ. ಇವರ ಕೆಲಸ ದೇವರು ಹೇಳುವ ಮಾತುಗಳನ್ನು ಜನರಿಗೆ ತಲುಪಿಸುವವರಾಗಿದ್ದರು. ಫಿಲಿಪ್ಪಿಯನನ್ನು ನೋಡಿದ್ರೆ ಸುವಾರ್ತೆಯನ್ನು ಸಾರುತ್ತಿದ್ದರು. ಇವನ ಮಕ್ಕಳು ಪ್ರವಾದಿಗಳಾಗಿದ್ದರು. ಇಲ್ಲಿ ಒಂದು ಆತ್ಮಿಕವಾದ ಕುಟುಂಬವನ್ನು ನೋಡಬಹುದು ಪ್ರಿಯರೇ. ಕೆಲವು ಕುಟುಂಬಗಳನ್ನ ನೋಡಿರಿ, ಯಾವಾಗಲೂ ಜಗಳ, ಮನಸ್ತಾಪ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ, ಬರೀ ಅಸಮಾಧಾನ, ಕುಟುಂಬದಲ್ಲಿ ಸಮಾಧಾನನೇ ಇರುವುದಿಲ್ಲ. ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂದರೆ ದೇವರ ಸೇವೆಯನ್ನು ಹೇಗೆ ತಾನೇ ಮಾಡೋದಕ್ಕಾಗುತ್ತೆ? ಫಿಲಿಪ್ಪಿ ಮತ್ತು ಅವರ ಮಕ್ಕಳು ದೇವರ ಸೇವೆಯಲ್ಲಿ ಪ್ರತಿದಿನ ಸಮಾಧಾನದಿಂದ ನಡೆಯುವಂಥ ಕುಟುಂಬವಾಗಿ ಇದೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ನೀವು ಮೊದಲು ನಿಮ್ಮ ಬಗ್ಗೆನೇ ಯೋಚಿಸುವುದನ್ನು ಬಿಟ್ಟು ದೇವರ ಕೆಲಸ, ದೇವರ ಸೇವೆಯನ್ನು ಹೇಗೆ ಮಾಡುವುದು ಎಂದು ಯೋಚಿಸಿರಿ. ಆಗ ದೇವರು ನಿಮ್ಮ ಮಾರ್ಗಗಳನ್ನು ಸುಲಭ ಮಾಡುತ್ತಾರೆ. ಫಿಲಿಪ್ಪನ ಮಕ್ಕಳು ಹೇಗೆ ಬೇಕೋ ಹಾಗೆ ಜೀವಿಸಿದಿದ್ರೆ ದೇವರು ಸತ್ಯವೇದದಲ್ಲಿ ಅವರನ್ನು ಫಿಲಿಪ್ಪಿಯ 4 ಹೆಣ್ಣು ಮಕ್ಕಳು ಎಂದು ಬರೆಸುತ್ತಿರಲಿಲ್ಲ. ಅವರು ಯೌವನಸ್ಥರಾಗಿ ಮದುವೆಯಾಗದೆ ಪರಿಶುದ್ಧತೆಯಿಂದ ದೇವರ ಸೇವೆಯನ್ನು ಮಾಡುತ್ತಾ ಇದ್ದರು. ದೇವರವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸುತ್ತಾರೆ. ನಾವು ಕೂಡ ದೇವರ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತಿದ್ದೇವೆ? ಸೇವೆಯನ್ನು ಮಾಡುತ್ತಿದ್ದೇವಾ? ಇಲ್ಲ ಅಂದರೆ ಸುಮ್ಮನೆ ಕಾಲವನ್ನು ಕಳೆಯುತ್ತಾ ಇದ್ದೇವಾ? ಯೋಚಿಸಬೇಕು.
ಫಿಲಿಪ್ಪಿನ ಮಕ್ಕಳ ಹಾಗೆ ಸೇವೆಯನ್ನು ಮಾಡುತ್ತಾ ಪ್ರವಾದನೆಯ ಅಭಿಷೇಕವನ್ನು ಹೊಂದಿಕೊಂಡು ಉತ್ತಮವಾದ ಕುಟುಂಬವಾಗಿ ಕಾಣಿಸಿಕೊಳ್ಳುತ್ತಾ ನಾವು ನಮ್ಮ ಕುಟುಂಬಗಳನ್ನ ಸಹ ಹಾಗೆ ನಡೆಸಬೇಕು ಪ್ರಿಯರೇ. ನಮ್ಮ ಕುಟುಂಬಗಳನ್ನ ಒಂದು ಆತ್ಮೀಕವಾದ ಕುಟುಂಬದ ರೀತಿ ನಾವು ಬೆಳೆಸಬೇಕು. ಆಮೇಲೆ ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಫಿಲಿಪ್ಪಿಯನ 4 ಹೆಣ್ಣು ಮಕ್ಕಳ ಕುರಿತು ನಾವು ನೋಡ್ಕೊಂಡ್ವಿ ರಾಜ. ಮದುವೆ ಆಗದೆ ಪ್ರವಾದಿಗಳಾಗಿ ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಕರ್ತನೆ ಸೇವೆಯನ್ನು ಮಾಡಿದ್ದಾರೆ ರಾಜ. ಅವರ ಹಾಗೆ ಕರ್ತನೆ ನಮ್ಮನ್ನು ಕೂಡ ಕರ್ತನೆ ಒಂದು ಪರಿಶುದ್ಧತೆಯಲ್ಲಿ ಜ್ಞಾನವಾಗಿ ತಿಳುವಳಿಕೆ ಕೊಟ್ಟು ಕರ್ತನೆ ಅಪ್ಪ ಒಂದು ಸೇವೆನ ಮಾಡಲಿಕ್ಕೆ ಸಹಾಯ ಮಾಡಿರಿ. ನಮ್ಮದೇ ಆಲೋಚನೆಗಳು, ನಮ್ಮದೇ ಒಂದು ಬಲಹೀನತೆಗಳಲ್ಲಿ ನಾವು ಬಿದ್ದು ಹೋಗದಂತೆ ಕರ್ತನೆ ಅಪ್ಪ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಏನಾದರೂ ಒಂದು ಪ್ರಯಾಸ ಪಡಲಿಕ್ಕೆ ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.